ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ಮೊದಲಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೀನಿ, ಕೆಲಸನೆಲ್ಲ ಪಟಪಟ ಅಂತ ಮುಗಿಸ್ಕೊಬಿಡೋಣ ಅಂತ. ಹಬ್ಬನ 12 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬಿಟ್ಟು ಆಮೇಲೆ ಇಡೀ ದಿನನ ಎಂಜಾಯ್ ಮಾಡಬೇಕು ಅಂತ. ಇಲ್ಲ ಅಂದರೆ ಇಡೀ ದಿನ ಹಬ್ಬದ ಕೆಲಸನೇ ಆಗೋಗ್ಬಿಡತ್ತೆ, ಟಯರಿಂಗ್ ಆಗೋಗುತ್ತೆ. ಅಯ್ಯೋ ಮುಗಿದ್ರೆ ಸಾಕಪ್ಪ, ಮಲ್ಕೊಂಡ್ರೆ ಸಾಕಪ್ಪ ಅನ್ನಂಗಾಗಿರತ್ತೆ, ಏನಕ್ಕೂ ಮೂಡೇ ಇರಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಬಾಕ್ಲೆಲ್ಲ ತೊಳೆದು ರಂಗೋಲಿ ಹಾಕೋಣ ಅಂತ ಹೋದ್ನ. ಅಷ್ಟೊತ್ತಿಗೆ ನಮ್ಮ ರೋಡಲ್ಲಿ ಒಬ್ರು ತೀರೋಗಿದ್ದಾರೆ. ಫುಲ್ ಜನ ತುಂಬಿಕೊಂಡಿದ್ರು. ನಾನು ಫಸ್ಟಿಗೆ ಅನ್ಕೊಂಡು ಏನೋ ಗಣೇಶ ಕೂರ್ಸಕ್ಕೇನೋ ಅರೇಂಜ್ ಮಾಡ್ಕೊಂತಿದ್ದಾರೇನೋ ಅಂತ. ಆಮೇಲೆ ನೋಡಿದ್ರೆ ಹೆಂಗಸ್ರೆಲ್ಲ ನಿಂತಿದ್ರು. ಆಮೇಲೆ ಗೊತ್ತಾಯ್ತು ಯಾರೋ ತೀರೋಗಿದ್ದಾರೆ ಅಂತ. ಬೇಜಾರಾಯ್ತು. ಅದಕ್ಕೆ ಗ್ರ್ಯಾಂಡಾಗೆಲ್ಲ ರಂಗೋಲಿ ಹಾಕಕ್ಕೆ ಯಾಕೋ ಮನಸ್ಸೇ ಆಗ್ಲಿಲ್ಲ. ಜನಗಳೆಲ್ಲ ನಮ್ಮ ಮನೆ ಮುಂದೆನೆ ಓಡಾಡ್ತಾ ಇದ್ದಾರೆ, ಅಲ್ಲಿಗೆ ಹೋಗೋರು. ಸೊ ಹಂಗೆ ಸಿಂಪಲ್ ಆಗಿ ರಂಗೋಲಿ ಹಾಕ್ಬಿಟ್ಟು ಬಂದ್ಬಿಟ್ಟೆ. ಅವರು ಪಾಪ ಈ ರೋಡಲ್ಲಿ ಎಲ್ಲರೂ ಹಬ್ಬ ಮಾಡ್ತಿದಾರಲ್ವಾ, ಹಂಗಾಗಿ ಬೇಗನೂ ತೆಗೆದ್ಬಿಟ್ರು. ಈಗ ಜಸ್ಟ್ ತಗೊಂಡೋಗಿ ಎಲ್ಲ ರೋಡೆಲ್ಲ ತೊಳಿತಾ ಇದ್ದಾರೆ ಇವಾಗ. ಸೊ ಇವಾಗ ನಾನು ಹೋಗ್ತೀನಿ, ಟೈಮ್ ಆಗೋಗಿದೆ ಆಲ್ರೆಡಿ 9:15. ಮನು ಇನ್ನೂ ಮಲಗಿದ್ದಾರೆ, ಅವರು ಲೇಟಾಗಿ ಮಲ್ಕೊಂಡ್ರು. ಪೂಜಾ ರೂಮ್ ಕೆಲಸ ಮುಗಿಸ್ಬಿಟ್ರೆ ಆಮೇಲೆ ನಾನು ಅಡುಗೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಅಡುಗೆ ಕೆಲಸಕ್ಕೆ ರಾತ್ರಿನೇ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟು ಮಲ್ಕೊಂಡಿದ್ದೆ. ಕಾಳುಗಳಿಗೆ ಕಾಳು ನೆನೆಸಿದ್ದೀನಿ, ಒಬ್ಬಟ್ಟಿಗೆ ಬೇಳೆ ನೆನೆಸಿಟ್ಟಿದ್ದೆ. ಬೇಳೆನ ನೆನೆಸಿಟ್ಬಿಟ್ರೆ ಬೇಗ ಬೇಯುತ್ತೆ. ಕುಕ್ಕರ್ಗೆ ಹಾಕಬೇಕು ಅನ್ನೋದಿರಲ್ಲ. ಕುಕ್ಕರ್ಗೆ ಹಾಕ್ಬಿಟ್ರೆ ಏನು ಗೊತ್ತಾ, ಒಂದೊಂದ್ಸರಿ ಫುಲ್ಲು ಮೊಸರಾದಂಗೆ ಆಗ್ಬಿಡುತ್ತೆ. ಆವಾಗ ಊರ್ನ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬರೋದು. ಅದಕ್ಕೆ ರಾತ್ರಿನೇ ನೆನೆಸಿಟ್ಬಿಟ್ಟಿದ್ದೆ. ಈಗ ಫಸ್ಟು ದೇವ್ರ ಮನೆ ಕೆಲಸ ಮುಗಿಸ್ಕೊಂಡು ಹೂವ್ರು ಬರ್ತಾ ಇದ್ದಾರೆ. ಹೂವು ತಗೋಬೇಕು. ನೆನ್ನೆ ಮಾರ್ಕೆಟಲ್ಲಿ ತರಲಿಲ್ಲ ಅಲ್ಲ, ಹೂವಿನವರೇ ಬರ್ತಾ ಇರೋದು. ಒಂದೊಂದ್ಸರಿ ಕರೆಕ್ಟಾಗಿ ಕೇಳಿಸೋದೇ ಇಲ್ಲ ಅವ್ರು ಏನು ಕೂಗ್ತಾ ಇದ್ದಾರೆ, ತರಕಾರಿ ಅಂತಿದ್ದಾರಾ ಹೂವು ಅಂತಿದ್ದಾರಾ ಅಂತ. ಇನ್ನೂ ಅಲ್ಲೆಲ್ಲೋ ಕೂಕಂತಿದ್ದಾರೆ. ಮನೆ ಹತ್ರ ಬಂದಾಗ ಹೋಗಿ ತಗೊಳ್ಳೋಣ. ಯಪ್ಪ, ಹೂ ರೇಟು ನೆನ್ನೆನೇ ಪರವಾಗಿಲ್ಲ ಮಾರ್ಕೆಟಲ್ಲಿ. ಇಲ್ಲಿ ಮನೆ ಹತ್ರ ಬಂದು ಕೇಳಿದ್ರೆ ಇಬ್ರನ್ನ ಕೇಳಿದೆ, ಯಗ್ಗ ಮುಗ್ಗ ರೇಟ್ ಹೇಳ್ತಾವ್ರೆ. ತಳ್ಕೊಂಬರೋ ಗಾಡಿ ಜಾಸ್ತಿನೇ ಇರ್ತಾರೆ. 250 ರೂಪಾಯಿ ಮಾರಂತೆ, 80 ರೂಪಾಯಿ ಮೊಳ ಅಂತೆ. ನೆನ್ನೆ ಮಾರ್ಕೆಟಲ್ಲಿ ಹೇಳಿದ್ದು ಸೇವಂತಿಗೆ ಹೂವು, ನೆನ್ನೆ ಮಾರ್ಕೆಟಲ್ಲಿ ಹೇಳಿದ್ದು 200 ರೂಪಾಯಿ 50 ರೂಪಾಯಿ ಅಂತ. ಬಿಡಿ ಹೂವು ಇನ್ನೂ ಬೆಟರು ನಮಗೆ, ಸಿಂಗಲ್ ಫೋಟೋ ಇರೋದ್ರಿಂದ ಬೆಟರು. ನೀನು ಮಾರ್ಕೆಟ್ಗೆ ಹೋಗಿ ತಂದು ಕೊಟ್ಬಿಡು ನನಗೆ. ಹಂಗೆ 1-2 ಬಾಳೆ ಎಲೆ, ವೀಳ್ಯದೆಲೆ, ಹೂವು ಇಷ್ಟು ತಂದು ಕೊಡು. ಪೂಜೆ ರೂಮ್ ಕೆಲಸ ಎಲ್ಲ ಮುಗೀತು. ಪೂಜಾ ಸಾಮಾನು ಒಂದು ಜೋಡಿಸ್ಬಿಟ್ಟು ಇನ್ನೇನಿದ್ರು ಕಿಚನ್ನಿಗೆ ಹೋಗಿ ಅಡಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋದೇನೆ. ಸೊ ಬೇಗ ಬೇಗ ಮುಗಿಸ್ಕೊಂಡು ಬರೋಣ. ನೀನು ಸ್ನಾನಕ್ಕೆ ಎಷ್ಟೊಂದು ಹೋಗ್ತೀಯಾ? ನಾನು ಸಾಯಂಕಾಲ ಮಾಡ್ತೀನಿ. ನಂಗೆ ಸಾಯಂಕಾಲ ಮಾಡ್ಬೇಕು ಅನಿಸ್ತಾ ಐತೆ. ಮನ್ಸಂಗೆ ಹೆಂಗೆ ಇರ್ತಿತ್ತು ನಾನು ಹಂಗೆ ಕೇಳೋದು. ಗಣೇಶ ಮುನ್ಸ್ಕಂತ ನಮ್ಮೇಲೆ ಎಷ್ಟೋ ಜನ ಮಾಡ್ತಾ ಇರ್ತಾರೆ ಇವಾಗ. ಅದಕ್ಕೆ ಗಣೇಶ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರೆ. ಯಾರಿಗಪ್ಪ ನೋಡೋದು, ಯಾರಿಗಪ್ಪ ಬಿಡೋದು. ಸಾಯಂಕಾಲ ಯಾರು ಮಾಡಲ್ವಲ್ಲ, ನಾವು ಮಾಡ್ತೀವಿ. ಅವಾಗ ಸಾಯಂಕಾಲ ಸ್ಟ್ರೀಟ್ ಅಲ್ಲಿ ಬಿಸಿ ಇರ್ತಾರೆ ಗಣೇಶ. ಇಲ್ಲ ಅವ್ರು ಬಿಸಿ ಇರೋದು. ಇವತ್ತಿರಲ್ಲ, ನಾಳೆ ನಾಡ್ದಿರ್ತಾರೆ. ಕಣ್ಣು ನೋಡಿ ಪಾಪ ಮನುದು ಹೆಂಗಾಗಿದೆ. ಹೀಗೆ ಓಪನ್ ಆಗ್ತದೆ ಕಣ್ಣು ಕುಟ್ಕೆ. ಯಾವುದೋ ಹುಡುಗಿ ಕಣ್ಣು ನೋಡ್ದಿದ್ಯಾ, ಅದಕ್ಕೆ ಹಂಗಾಗಿರೋದು. ಹಂಗೆ ಅನ್ನಿಸ್ತಾ ಇತ್ತು ಅಲ್ವಾ? ಕಣ್ಣು ಕುಟ್ಕೆ ಅದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿಗೆ ಹಂಗಾಗತ್ತಾ ಅಂತ. ಡಿಫಿಷಿಯನ್ಸಿ ಒಟ್ಟಿನಲ್ಲಿ ಅದು ಯಾವುದು ತಿಳ್ಕೋಬೇಕು. ಯಾವ ಡಿಫಿಷಿಯನ್ಸಿ ಆಗ್ತದೆ ಆ ಮಾತ್ರ ತಗೊಬಂದು ನುಗ್ಬೇಕು. ಇದು ಬಿ ಕಾಂಪ್ಲೆಕ್ಸ್ ತಗೋ. ದೇವ್ರ ಮನೆ ಕೆಲಸ ಎಲ್ಲ ಮುಗೀತಪ್ಪ. ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ, ಅಡುಗೆ ಮಾಡ್ಬಿಡೋಣ ಅಂತ. ಮನುನ ಮಾರ್ಕೆಟಿಗೆ ಕಳಿಸಿದ್ದೀನಿ ಹೂವು ತರೋದಕ್ಕೆ. ಹೂವು ಒಂದು ಹಾಕಿ ಪೂಜೆ ಮಾಡಿದ್ರಾಯ್ತು. ಅಷ್ಟೊತ್ತಿಗೆ ಪ್ರಸಾದ ರೆಡಿ ಮಾಡ್ಕೊಬಿಟ್ರೆ ಸರಿ ಹೋಗುತ್ತೆ ಅಂತ ಕಾಯಿ ಹೊಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಯೂಶಲಿ ನಾನು ಲಕ್ಷ್ಮೀ ಹಬ್ಬದಲ್ಲಿ ಕಳ್ಸಕ್ಕೆ ಯೂಸ್ ಮಾಡಿದ ಕಾಯಿನ ಗೌರಿ ಹಬ್ಬದಲ್ಲಿ ಸ್ವೀಟ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಇವತ್ತು ಮನೆ ಕೆಲಸಗಳಲ್ಲೇ ಬ್ಯುಸಿ ಆಗ್ಬಿಟ್ಟು ಮನುಗೆ ಮಾಲ್ಟ್ ಕೊಡೋದೇ ಮರ್ತ್ಬಿಟ್ಟಿದ್ದೀನಿ. ನಾನು ಬೆಳಗ್ಗೆನೇ ಕುಡ್ಕೊಬಿಟ್ಟಿದ್ದೆ. ತೊಳಪ್ಪ, ವೆಲ್ಕಮ್. ನೀನಾದ್ರೂ ನೆನ್ಪು ಮಾಡಬಾರ್ದಾ? ನನ್ನ ಗಂಡಂಗಂತೂ ಹೊಟ್ಟೆ ವಿಚಾರ ಕೇಳಂಗೇ ಇಲ್ಲ. ನಾವೇ ನೆನ್ಪು ಮಾಡಿ ತಿನ್ನು ಕುಡಿ ಅಂತ ಹೇಳ್ತಾ ಇರಬೇಕು. ಕಾಫಿ ಒಂದೇ ನೋಡಿ ಅವರು ಸಿನ್ಸಿಯರ್ ಆಗಿ ಪ್ರಾಂಪ್ಟ್ ಆಗಿ ನೆನ್ಪು ಮಾಡ್ಕೊಳ್ಳೋದು ಅಲ್ವಾ? ಅಲ್ಲ, ಅದು ಬರಕ್ಕೆ ಅಲ್ಲಿಂದ ಎರೇಸೇ ಆಗಲ್ವಲ್ಲ, ಅದು ಅಲ್ಲೇ ಸ್ಟೇ ಆಗ್ಬಿಟ್ಟಿದೆ ಪರ್ಮನೆಂಟ್ ಆಗಿ. ಮತ್ತಿಗೆರೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಎಲ್ಲ ಐಟಮ್ಸ್ಗಳು ತಂದು ಇಲ್ಲಿ ಇಟ್ಟಿದ್ದೀನಿ. ಮಂಜು ಇವಾಗ ಇದನ್ನು ನೋಡಿ ಪೂಜೆ ಮಾಡಬೇಕು. ಇನ್ನೂ ಮಾಡ್ತಿಲ್ಲ. ಬಟ್ ಅದಕ್ಕಿಂತ ಮುಂಚೆ ಅವರು ಬ್ಯುಸಿ ಇರೋದು ಏನು ವಿಷಯ ಗೊತ್ತಾ, ಎಲ್ಲ ಗುಡ್ಡೆ ಹಾಕ್ಕೊಂಡು ಏನು ಮಾಡ್ತಿದ್ಯಪ್ಪ?
ಇವತ್ತು ಕಾಳುಗೊಜ್ಜು, ಒಬ್ಬಟ್ಟು ಸಾಂಬಾರು, ರೈಸು, ಆಮೇಲೆ ಬೀನ್ಸ್ ಪಲ್ಯ ಇಷ್ಟ ಆಯ್ತು. 4 ಐಟಮ್. ಹಂಗೆ ಈ ರೀತಿ ಬಿಜಿ ಆಗ್ಬಿಟ್ಟವ್ರೆ. ಇದೇನಿದು? ಇದು ಬೇಳೆ ಬೇಯಿಸಿದ್ದು ನೀರು, ಬೇಳೆ ಕಟ್ಟು ಸಾಂಬಾರು. ಹಂಗೆ ಮಂಜುಗೆ ಒಬ್ಬಟ್ಟು ತಿನ್ಬೇಕಂತ ಆಸೆ ಆಗಿದೆಯಂತೆ. ಕೆಮ್ಮು ಕಮ್ಮಿ ಆಗ್ತಾ ಇಲ್ಲ, ಬಟ್ ಪ್ರತಿ ದಿನ ಏನಾದ್ರೂ ಒಂದು ಸ್ವೀಟು ತಿಂತಾನೇ ಇದ್ದಾರೆ. ಆಬ್ವಿಯಸ್ಲಿ ಕೆಮ್ಮು ಅದು ಕಮ್ಮಿ ಆಗಕ್ ಚಾನ್ಸೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಸ್ವೀಟ್ ಬೇಡ, ತಿನ್ಬೇಡ, ಒಂದು 10-15 ಡೇಸ್ ಬಿಟ್ಬಿಡು ಅಂದ್ರೆ ಭಯಂಕರ. ಅಂದ್ರೆ ಎವ್ರಿ ಡೇ ಏನಾದ್ರೂ ಒಂದು ಸ್ವೀಟು, ಅದು 1-2 ಪೀಸ್ ಅದಲ್ಲ, ಒಳ್ಳೆ ಊಟ ಮಾಡ್ದಂಗೆ ಮಾಡ್ತಾ ಇರೋದು ಸ್ವೀಟ್ನ. ಅದು ಬೇಡ ಬೇಡ ಅಂದ್ರೂ ಅದು ತಿನ್ನ ಅಂತ ಚಾನ್ಸ್ ಬರ್ತಾನೆ ಐತೆ. ಅವಾಯ್ಡ್ ಮಾಡಕ್ಕಾಗ್ತಾ ಇಲ್ಲ. ಮಾಡ್ಬೇಕಪ್ಪ, ಸರಿ ಹೋಗ್ಬೇಕಂದ್ರೆ ಮಾಡಬೇಕು. ನಿನಗೆ ಪ್ರಯಾರಿಟಿ ಏನು ಅಂತ ಯೋಚನೆ ಮಾಡಬೇಕು. ನೀನು ಯೋಚನೆ ಮಾಡಲಿಲ್ಲ ನಿಂಗೆ ಆಗೋದು ಅಲ್ವಾ? ಹಂಗೆ ಆಗೋಗಿದೆ. ಏನೋ ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ, ಅವ್ರಿಗೆ ಇಷ್ಟ. ಯಾರು ಏನು ಬೇಕು ಅವರು ತಿನ್ಕೋಬೋದು. ಇವಾಗ ನನಗೂ ಹೇಳ್ತಾರೆ ಎಷ್ಟೋ ಜನ, ಕಾಫಿ ಕುಡಿಬೇಡ ಅಂತ. ಹಂಗೆ ಅಂದ್ಬಿಟ್ಟು ನಾನು ಕಾಫಿ ಕುಡಿಯೋದು ಕಮ್ಮಿ ಮಾಡಿದ್ದೀನ? ಇಲ್ಲ, ನಾನು ಕಾಫಿ ಕುಡ್ದೇ ಕುಡಿತೀನಿ. ನನಗೆ ಬೇಕು, ನಾನು ಕುಡಿತೀನಿ. ಸುಮಾರು ಟೈಮ್ ಆಗೋಯ್ತು, ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಗೋಗಿದೆ. ಮಂಜು ಮಾತ್ರ ಇನ್ನೂ ಏನು ಊಟ ಕೊಡೋ ಸೀನ್ ಕಾಣಿಸ್ತಾ ಇಲ್ಲ. ಏನಪ್ಪ ಆಯ್ತಾ? ಹಾಂ, ಆಯ್ತು. ನಾನು 4-5 ಮಾಡ್ಕೊಂಡ್ರೆ 4-5. ಓಕೆ, ನೋಡಿ ಎಷ್ಟು ಮಾಡ್ಕೊಂಡವ್ರಿ. ಇದು ಒಂದು ತಿಂಗಳವರೆಗೂ ಬರುತ್ತೆ. ಇಷ್ಟು ತಿಂದರೆ ಕೆಮ್ಮು ಜಾಸ್ತಿ ಆಗಿದ್ರೆ ಇನ್ನೇನಾಗತ್ತೆ ಅಲ್ವಾ? ಹೌದು, ಮಾಡ್ಬೇಕಂದ್ರೆ ಅಳತೆ ಗೊತ್ತಾಗಲ್ಲ. ಅದ್ರಲ್ಲೂ ಅಪ್ರೂಪಕ್ಕೆ ಮಾಡೋದು. 1/4 kg ಹಾಕಿದ್ದೀನಿ ಅಷ್ಟೇ ನಾನು. 1/4 kg ಬೇಳೆ. 1/4 kg ಥರ ಕಾಣ್ತಿಲ್ಲ, ಅದು ಕಮ್ಮಿ 1.5 kg ಕಾಣ್ತಾ ಇದೆ. ಅರ್ಧ kg ಕವರಲ್ಲಿ ಅರ್ಧ ಹಾಕ್ತೆ ಅಂದ್ರೆ 1/4 kg. ಅದಕ್ಕೆ ತೆಂಗಿನಕಾಯಿ ಮಿಕ್ಸ್ ಮಾಡ್ತೀವಲ್ಲ, ತೆಂಗಿನಕಾಯಿನೂ ನಾನೇನು ಜಾಸ್ತಿ ಹಾಕಿಲ್ಲ, ಕಮ್ಮಿನೇ ಹಾಕಿರೋದು. ಓಕೆ, ಇನ್ನೊಂದು 2 ಅವರಲ್ಲಿ ಸಿಗ್ತೈತೆ ಊಟ? ಆಯ್ತು ಮಮ್ಮಿ, ನಾನು 4 ಅಷ್ಟೇ. ಹೌದಾ? ಸೊ ಆಯ್ತು ಅಂತ ಹೇಳ್ತಾನೆ ಅವ್ರೆ. ಅದು 2 ಅವರಿಂದಾನು ನೋಡು. ನನಗೆ ಕಾಯ್ದು ಬೇಜಾರಾಗ್ಬಿಡೋದು. ಹೊಟ್ಟೆ ಹಸಿತೈತೆ. ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟು ಇಲ್ಲ. ಏನಾಗ್ಬಿಡಿದೆ ಗೊತ್ತಾ, ಈ ನಡುವೆ 2 ಮೀಲ್ ತಿಂತಾ ಇದ್ದೀವಿ. ಆ 2 ಮೀಲು ಹತ್ರ ಟೈಮ್ನಲ್ಲೇ ತಿಂತಾ ಇದೀವಿ. ಅಂದರೆ 3-4 ಗಂಟೆಗೆ ತಿಂದರೆ ಇನ್ನೊಂದು ನೆಕ್ಸ್ಟ್ ಒಂದು 7-8 ಗಂಟೆಗೋ 9 ಗಂಟೆಗೋ ತಿಂತಿದ್ದೀವಿ. ಸೊ ಅದು ನಾಟ್ ಗುಡ್ ಫಾರ್ ಹೆಲ್ತ್ ಕಾನ್ಷಿಯಸ್ ಬಗ್ಗೆ ಸ್ವಲ್ಪನೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ನಾವು. ಹಬ್ಬದ ದಿನ ಒಳ್ಳೆ ಮಳೆ ಬರ್ತಾ ಇದೆ, ಜೋರು ಮಳೆ ನಮ್ಮ ಏರಿಯಾದಲ್ಲಿ ಇವತ್ತು. ಇವಾಗ ಎಲ್ಲ ರೆಡಿ ಆಗಿದ್ದಾಯ್ತು, ಎಲ್ಲಾನು ಕೆಲಸ ಮುಗಿಸಿ ಪೂಜೆ ಒಂದು ಬಾಕಿ ಇದೆ. ಪುನಃ ಸ್ಟಾರ್ಟ್ ಆಯ್ತು ಮಳೆ. ಹೌದಾ? ನಂಗೆ ಗೊತ್ತಿಲ್ಲ ಮಳೆ ಬರ್ತಾರೆ. ಆವಾಗಲೇ ಜೋರು ಮಳೆ ಬರ್ತಾ ಇತ್ತು. ಎಲ್ಲೋ ಮಳೆ ಬರ್ತಾ ಇರೋದಕ್ಕೆ ಪ್ರಾಬ್ಲಮ್ ಆಗ್ತಿರ್ಬೋದು. ನಾನು ಏನಂತ ಇದು ಇಂಟರ್ನೆಟ್ ಅಷ್ಟು ಡೇ 1ಇಂದನೂ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ. ಡ್ರಾಪ್ ಆಗ್ಬಾರ್ದು, ಕನ್ಸಿಸ್ಟೆಂಟ್ ಆಗಿರ್ಬೇಕು. ಅದೇ ಏರ್ಟೆಲ್ ನೋಡಿದ್ರೆ ಚೆನ್ನಾಗಿರತ್ತೆ ಪರ್ಫಾರ್ಮೆನ್ಸ್ ಅನ್ಕೊಂಡು ಏರ್ಟೆಲ್ ಹಾಕಿಸ್ಕೊಂಡ್ವಿ. ಯಾಕೋ ಬೆಟರ್ ಬೇರೆ ನೆಟ್ವರ್ಕಿಗೆ ಸ್ವಿಚ್ ಆಗೋದು. ಇಲ್ಲ ಬೇಡ, ಇದೇ ಚೆನ್ನಾಗಿದೆಯಂತೆ ಬೆಂಗಳೂರಲ್ಲಿ. ಬಟ್ ಏನೋ ಗೊತ್ತಿಲ್ಲ, ಇವಾಗ ಇಲ್ಲಿ ಪ್ರಾಬ್ಲಮ್ ತುಂಬ ಆಗ್ತದೆ. ನೋಡೋಣ, ಬರಲಿ, ಟೆಕ್ನಿಷಿಯನ್ ಬಂದರೆ ಬರ್ತಾರಂತ. ಸಾಯಂಕಾಲ ಅದೇ ಇಂಟರ್ನೆಟ್ಟು ಪ್ರಾಬ್ಲಮ್ ಕೊಡ್ತಾ ಇತ್ತು ಅಂತ ಇಷ್ಟೊತ್ತು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ರು. ನೋಡು ಮಳೆನೇ ಸ್ಟಾರ್ಟ್ ಆಗೋಯ್ತಲ್ವಾ. ಪೂಜೆ ಮಾಡೋ ಟೈಮಿಗೆ ಕರೆಕ್ಟಾಗಿ ನಾನು ಹಾಕಿದ್ ರಂಗೋಲಿ ಎಲ್ಲ ಹೋಯ್ತಲ್ಲ ಮನು. ಎಲ್ಲರದು ಊರಿನಲ್ಲಿ ಇರೋರೆಲ್ಲ ಪಾಪ ಎಲ್ಲರೂ ಹಾಕಿದೆ 11-11:30. ಇವಾಗ ಜಸ್ಟ್ ಪೂಜೆ ಎಲ್ಲ ಮುಗೀತು. ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬನ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊತೀನಿ. ನಂದಂತೂ ಹಬ್ಬ ತುಂಬ ಚೆನ್ನಾಗಾಯಿತು. ತುಂಬ ಒಂಥರ ಡಿವೈನ್ ಫೀಲ್ ಆಗ್ತಾ ಇದೆ, ಒಂಥರ ಖುಷಿ ಫೀಲ್ ಆಗ್ತಾ ಇದೆ ನನಗೆ. ಆ್ಯಂಡ್ ಇದೇ ಫಸ್ಟ್ ಹಬ್ಬ ಅನ್ಸತ್ತೆ ನಾನು ಇಷ್ಟು ಬೇಗ ಎಲ್ಲ ಕೆಲಸನೂ ಅಂದ್ಕೊಂಡಿದ್ದು ಟೈಮಿಗೆ ಮಾಡಿ ಮುಗಿಸ್ಕೊಂಡಿರೋದು. ನನಗೆ ಸ್ವಲ್ಪ ಲೇಟ್ ಆಗೋಯ್ತು, 1.5 hour. ನಮಗೇನು ಲೇಟ್ ಆಗಿಲ್ಲ. ಹೌದಾ? ಲೇಟ್ ಅನ್ನೋದು ರೂಢಿ ಆಗ್ಬಿಟ್ಟಿದೆ. ಅದು ನಮ್ದು ಡಿಕ್ಷನರಿಲೇ ದೇವರು ಬರ್ದು ಕಳಿಸ್ಬಿಟ್ಟಿದ್ದಾರೆ, ನೀನು ಲೇಟ್ ಲತೀಫು ಅಂತ. ಎನಿವೇಸ್ ಇವಾಗ ಊಟ ಕುತ್ಕೋಬೇಕು. ಅದಕ್ಕಿಂತ ಮೊದಲು ಎಲ್ಲ ಹೆಣ್ಮಕ್ಳು ಸಾಮಾನ್ಯ ಈ ಹಬ್ಬಕ್ಕೆ ಊರಿಗೆ ಹೋಗಿ ಅಂದರೆ ಅಪ್ಪ ಅಮ್ಮನ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ನಾವು ಹೋಗ್ಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಸ್ವಲ್ಪ ಕೆಲಸ ಬಿದ್ಬಿಟ್ಟಿದೆ. ನಾಳೆ ಇಬ್ರಿಗೂ ಹೊರಗಡೆ ಹೋಗ್ಬೇಕು ಅರ್ಲಿ ಮಾರ್ನಿಂಗೇನೆ. ಮತ್ತೆ ಇವತ್ತು ಹೋಗಿದ್ದಿದ್ರೆ ಬೆಳಗ್ಗೆ ಹೋಗಿ ಸಂಜೆ ಪುನಃ ರಿಟರ್ನ್ ಬರಬೇಕಿತ್ತು. ಅದಕ್ಕೆ ಒಂದಿನಕ್ಕೆಲ್ಲ ಏನು ಬೇಡ ಅಂದ್ಕೊಂಡು ಈ ಸರಿ ಬರಲ್ಲ ಅಂತ
ಹೇಳಿದೆ. ಬಟ್ ನಮ್ಮ ಅಕ್ಕನ ಫ್ಯಾಮಿಲಿ ಎಲ್ಲ ಊರಿಗೆ ಹೋಗಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಅಲ್ವಾ ಮನು? ಅಂಡ್ ಮನುಗೂ ಇವತ್ತು ಒಂದು ಸ್ವಲ್ಪ ಸಂಜೆ ಮೇಲೆ ಕೆಲಸ ಇದೆಯಂತೆ. ಅದನ್ನ ಅಂದ್ರು, ನಾವು ಹೊರಟ್ರು ಮಂಜು, ಅಲ್ಲಿ ಒಂದು 2 o'clock 3 o'clock ಅಷ್ಟೊತ್ತಿಗೆ ರಿಟರ್ನ್ ಸ್ಟಾರ್ಟ್ ಮಾಡಬೇಕು, ನನಗೆ ಸಂಜೆ ಕೆಲಸ ಇದೆ ಅಂತ. ನಾವು ಹೋಗೋದೇ 12 ಗಂಟೆ, ಇನ್ನು 2 hours ಇದ್ದು ರಿಟರ್ನ್ ಬರೋದೆಲ್ಲ ಏನಕ್ಕೆ ಬೇಡ ಅನ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇನ್ನೊಂದು ಅಪ್ಕಮಿಂಗ್ ಹಬ್ಬ ಇದೆ, ಅದು ಮನು ಫೇವ್ರೇಟ್ ಹಬ್ಬ, ನಾನ್ ವೆಜ್ ಹಬ್ಬ. ಪ್ರಾಬಬ್ಲಿ ಆ ಹಬ್ಬಕ್ಕೆ ಹೋಗ್ತೀವಿ, ಇಲ್ಲಿ ಏನು ಕರೆಕ್ಟಾಗಿ ಪ್ಲಾನ್ ಮಾಡಿಲ್ಲ, ಅದನ್ನೇ ಹೇಳ್ದೆ ಆ ಹಬ್ಬಕ್ಕೆ ಬರ್ತೀನಿ, ಈ ಹಬ್ಬಕ್ಕೆ ಬರೋಕ್ಕಾಗಲ್ಲ. ಇವಾಗ ಹೋಗೋಣ, ಊಟಕ್ಕೆ ರೆಡಿ ಮಾಡ್ಕೊಂಡು ಊಟ ಮಾಡೋಣ. ಮನು ಇಲ್ಲೇ ಟೀಪೈ ಮೇಲೆ ಕುತ್ಕೊಬಿಡೋಣ. ಅಲ್ಲ ಬಾಳೆ ಎಲೆ ಅದಂಗೆ ಹಿಡ್ಕಂತ, ಬಾಳೆ ಎಲೆ ಅಲ್ಲ. ಅದಕ್ಕೆ ನಾನು ತರಿಸಿದ್ದು ಬಾಳೆ ಎಲೆ. ನಾವು ಪ್ಲೇಟ್. ಹೌದಾ? ಆ ಪಫಿ ಮೇಲೆ ಕುತ್ಕೋ. ನಾವು ಪ್ಲೇಟ್ ನೆಮ್ಮದಿ ತಿಂತೀನಿ, ಬಾಳೆ ಎಲೆ ನೆಮ್ಮದಿ ಇರಲ್ವಾ? ಇದೇ ನೋಡಿ, ಬೇಜಾನ್ ವಿಷಯದಲ್ಲಿ ನನಗೂ ಮನಗೂ ಮಿಸ್ ಮ್ಯಾಚ್ ಆಗತ್ತೆ ಗೊತ್ತಾ. ನನಗೆ ಹಬ್ಬಗಳಲ್ಲಿ ಆರಾಮಾಗಿ ಕುತ್ಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಅಂತ ಇಷ್ಟ, ಬಟ್ ಮನುಗೆ ಹಂಗಲ್ಲ. ಅವ್ರಿಗೆ ತಟ್ಟೆಯಲ್ಲಿ ಕುತ್ಕೊಂಡು ಆರಾಮಾಗಿ ಅವರಿಗೆ ಹೆಂಗೆ ಕಂಫರ್ಟು ಹಂಗೆ ಕುತ್ಕೊಂಡು ಊಟ ಮಾಡಬೇಕು ಅಂತ ಅವ್ರಿಗೆ ಇಷ್ಟ. ಹಿಂಗೆ ಸುಮಾರು ವಿಷಯಗಳು ಅಲ್ವಾ? ಇದೆಲ್ಲ ಜಾತಕದಲ್ಲಿ ಯಾರು ಹೇಳಲೇ ಇಲ್ಲ, ಹೇಳಕ್ಕೂ ಸಾಧ್ಯ. ನನಗೆ ಈ ಥರ ಮಿಸ್ ಮ್ಯಾಚ್ ಆಗತ್ತೆ ನೋಡಿ ಅಂತ. ಲಂಚ್ ಮಾಡೋದಿಕ್ಕೆ ಯಾವ ರೇಂಜಿಗೆ ರೆಡಿ ಆಗ್ತಾವ್ರೆ ಮಂಜು ಅಂದ್ರೆ ಆಗಲ್ಲ ನಮ್ಮ ಕೈಲಿ. ನೋಡ್ರಿ, ಪದೇ ಪದೇ ಓಡಾಡಕ್ಕಾಗಲ್ಲ. ಬಾಳೆ ಎಲೆ ನಾವು ನೋಡಿ ಸಿಂಪಲ್ ಆಗಿ ದೊಡ್ಡ ತಟ್ಟೆ ತರಿಸ್ಕೊಬಿಟ್ಟಿದೀವಿ, ತಲೆನೋವೇ ಬೇಡ ಅಂತ. ತುಪ್ಪ ಬೇಡಪ್ಪ, ಒಬ್ಬಟ್ಟಿಗೆ ತುಪ್ಪ ಇಷ್ಟಪಡಲ್ಲ. ನಮಗೆ ತುಪ್ಪ ಇಲ್ಲ ಅಂದ್ರೆ ಒಬ್ಬಟ್ಟೆ ತಿನ್ನಕ, ಅದಕ್ಕೆ ನಿನ್ ಕೆಮ್ಮು ಹೋಗಲ್ಲ ನೋಡಿ. ಇದು ಒಂದು ಮಿಸ್ ಮ್ಯಾಚ್. ಹಂಗೆ ಒಂದೊಂದೇ ನೆನಪಾಯ್ತದೆ ಅಲ್ವಾ? ತಗೊಳ್ಳಿ, ಸ್ಟಾರ್ಟ್ ಮಾಡಿ. ರಾಂಗ್ ಟೈಮಲ್ಲಿ ಯಾರೋ ಫೋನ್ ಮಾಡ್ತಾವೆ, ತೊಗೊಂಡು ಬಾ. ಇಷ್ಟಲ್ಲ, ಏರ್ಟೆಲ್ ಅವ್ರು ಫೋನ್ ಮಾಡಿದ್ದೀವಿ, ಕಳಿಸ್ಲಾ ಟೆಕ್ನಿಷಿಯನ್ ಅಂತ. ಇವತ್ತು ಹಾಫ್ ಆನ್ ಅವರ್ ಆದ್ಮೇಲೆ ಕಳಿಸು ಅಂತ. ಅದೇ ನನಗೆ ಒಬ್ಬಟ್ಟು ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ಬಿಡು. ಸ್ವೀಟ್ ಕರೆಕ್ಟಾಗಿ ಹಾಕಿದ್ದೀನಿ, ಕನ್ಫ್ಯೂಷನಲ್ಲಿ ಹಾಕಿದ್ದೀನಿ. ಅದಕ್ಕೆ ಏನಾಗುತ್ತೆ, ಎಕ್ಸ್ಟ್ರಾ ಸ್ವೀಟ್ ಆಗುತ್ತೆ, ಎಕ್ಸ್ಟ್ರಾ ಉಪ್ಪು ಆದ, ಎಕ್ಸ್ಟ್ರಾ ಸ್ವೀಟ್ ಆಗುತ್ತೆ. ಕರೆಕ್ಟ್ ಆಯ್ತಾ? ಚೆನ್ನಾಯ್ತಾ? ಅಷ್ಟೇ. ಊಟ ಎಲ್ಲ ಆಯ್ತಪ್ಪ, ಸಾಕತ್ತಾಗಿ ಮಾಡಿದ್ದೆ ಅಡುಗೆ ಅಂತೂ. ಬಂದು ಮನುನ್ ಕೇಳೋಣ, ನಮ್ಮ ಫೀಡ್ಬ್ಯಾಕ್ ಕೊಡ್ತೀರಾ ಫುಡ್ಗೆ? ಅವಾಗ ನಾನು ಒಬ್ಳೆ ಕೇಳಿದೆ, ಇವಾಗ ಆಡಿಯನ್ಸ್ ಮುಂದೆ ಕೇಳ್ತಾ ಇದ್ದೀನಿ. ಹೇಳು ಮನು, ಅಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿದ್ದೀನಿ ಬೆಳಗ್ಗೆಯಿಂದ, ಜಿನೇನ್ ಬೇಕು. ಅವಾಗ್ಲೂ ಹೇಳ್ದಲ್ಲ ಸಾಕತ್ತಾಗಿದೆ ಮಂಜು ಅಂತ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ? ನಾನಂತೂ ಫುಲ್ ಹ್ಯಾಪಿ ಇವತ್ತು. ಸೊ ಆಯಿತು, ಎಲ್ಲ ಕೆಲಸನೂ ಮುಗೀತು ಇವತ್ತಿಂದು. ಇನ್ನೇನಿಲ್ಲ, ಇವಾಗ ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡೋದೆ. ಜೊತೆಗೆ ಮನುಗೆ ಒಂದು ಸ್ವಲ್ಪ ಸಿಕ್ಕಾಬಟ್ಟೆ ಕೆಲಸ ಇದೆಯಂತೆ, ಎಲ್ಪ್ ಕೇಳ್ತಾ ಇದ್ದಾರೆ. ಬೇಕಾ ಮನು ಎಲ್ಪ್ ಬೇಕಾ ಅಂದೆ ನಿಂದು ಕೆಲಸಕ್ಕೆ? ಹೌದಾ? ಒಂದು ಹಾಫ್ ಆನ್ ಅವರ್ ಬಿಟ್ಟು ಹೋಗಿ ಹೆಲ್ಪ್ ಮಾಡೋಣ. ಜೊತೆಗೆ ನಾನು ಆವಾಗಲೇ ಹೇಳ್ತಿದ್ದಂಗೆ ಇಂಟರ್ನೆಟ್ ಡ್ರಾಪ್ ಆಗ್ತಾ ಇದೆಯಾ, ಅವರು ಟೆಕ್ನಿಷಿಯನ್ ಇಲ್ಲೇ ಎಲ್ಲೋ ಬಂದು ನ್ಯೂ ಬಿ ಎಲ್ ರೋಡಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರಂತೆ ಪಾಪ. ಇಲ್ಲಿ ನೋಡಿದ್ರೆ ಜೋರ್ ಮಳೆ. ಮನು ಬರ್ತೀನಿ, ನಾನೇ ಕರ್ಕೊಂಡು ಬರ್ತೀನಿ, ಸುಮ್ಮನೆ ಏನಕ್ಕೆ ಮನೇನ ಹುಡ್ಕಾಡ್ತೀರಾ ಅಂತಂದ್ರು. ನಾವು ಊಟ ಮುಗಿಸಿ ಎದ್ದೇಳೋ ಅಷ್ಟೊತ್ತಿಗೆ ಮಳೆ ಸಿಕ್ಕಾಬಟ್ಟೆ ಜೋರಾಯಿತು. ಏನು ಮನು, ಅವ್ರು ವೆಯ್ಟ್ ಮಾಡ್ತಿದ್ದಾರಾ ಹೋಗ್ಬಿಟ್ಟಿದ್ದಾರಾ? ಅವರು ಟೆಕ್ನಿಷಿಯನು? ಇಲ್ಲ, ಬರ್ತೀನಿ, ಮಳೆ ನಿಂತ್ಮೇಲೆ. ಹೌದಾ? ಮಳೆ ನಿಂತ್ಮೇಲೆ ಕರ್ಕೊಂಡು ಬರ್ತೀಯಾ? ಕರ್ಕೊಂಬರೋದಲ್ಲ, ಅವರೇ ಬರ್ತಾರೆ. ಮತ್ತೇನೋ ನಾನೇ ಬರ್ತೀನಿ ಅಲ್ಲೇ ಇರಿ ಅಂತ ಐತೆ ನೀನು? ನಾನೇನು ಹೇಳಿಲ್ಲ, ಅವ್ರು ಹೇಳಿದ್ದು ಮಳೆ ಬರ್ತಾ ಇದ್ದ ಬರ್ತೀನಿ. ಬಂದು ನೋಡಲಿ, ಇಲ್ಲಿ ರೌಟರಲ್ಲಿ ಎಲ್ಲ ಕರೆಕ್ಟಾಗಿ ತೋರಿಸ್ತಾ ಇರುತ್ತೆ, ಬಟ್ ಅಲ್ಲಿ ನಮಗೆ ತುಂಬ ಡ್ರಾಪ್ ಆಗ್ತಾ ಇರುತ್ತೆ ಇಂಟರ್ನೆಟ್ಟು. ಅದು ಮನುಗೆ ತುಂಬ ಎಫೆಕ್ಟ್ ಆಗುತ್ತೆ. ಮನು ಕೆಲಸಕ್ಕೆ ಸ್ವಲ್ಪ ಹೈ ಸ್ಪೀಡ್ ಇಂಟರ್ನೆಟ್ ಬೇಕು, ಹಂಗಾಗಿ ಚೆಕ್ ಮಾಡಿಸ್ತಾ ಇದ್ದಾರೆ. ಟೆಕ್ನಿಷಿಯನ್ನ ಕರೆಸಿ ಇವಾಗ ಕುತ್ಕೊಂಡು ಮನೆಗೆ ಫೋನ್ ಮಾಡಬೇಕು. ಒಂದು ಕಡೆಯಿಂದ ಎಲ್ರಿಗೂ ಬೆಳಗ್ಗೆಯಿಂದ ಯಾರ ಜೊತೆನೂ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ ನನಗೆ. ಇಷ್ಟೊತ್ತು ಫೋಟೋ ಸೆಷನ್ ನಡೀತಾ ಇತ್ತು. ಈ ಮನುಗೆ ಫೋಟೋನೇ ತೆಗಿಯೋಕ್ಕೆ ಬರಲ್ಲ ನನ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲ್ಲ. ಮನು ಹೆಂಗೆ ಫೋಟೋ ತೆಗೆದ್ರು, ಅವ್ರು ನೋಡಿದ್ರೆ ಹಿಂಗ್ ಲಂಬು ಥರ ಇದ್ದಾರ, ನಾನು ಇಷ್ಟು ದಿನ ಅವ್ರ ರೈಟಿಂದ ತೆಗಿತಾರೆ, ಅದು ಮೇಲಿಂದ ತೆಗ್ದಿದೇನೋ ಅನ್ನೋ ಥರ ಬರುತ್ತೆ. ಅದಕ್ಕೆ ಇಷ್ಟೊತ್ತು ಜಗಳ ಆಡ್ತಾ ಇದ್ವಿ ಇಬ್ರು. ಮಳೆ ನಿಂತ್ಕಂತು. ಸೊ ಇಂಟರ್ನೆಟ್ ಟೆಕ್ನಿಷಿಯನ್ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಸೊ ಅದೇನಾಯಿತು ಅಂತ ನೋಡೋಣ. ಇದಾದ್ಮೇಲೆ ಮನು, ಇದಾದ್ಮೇಲೆ ತೆಕ್ಕೊಡ್ಬೇಕು ನನಗೆ ನೀಟಾಗಿ. ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನೀನು ಹಿಂಗೆ ತೆಗಿತಾ ಫೋಟೋಗ್ರಾಫರ್ ಅಷ್ಟು ಕೆಲಸ ಮಾಡತ್ತೆ.
ಇದು ಕಾಟನ್ ಸ್ಯಾರಿ ಅಲ್ವಾ, ಒಳ್ಳೆ ಕಂಫರ್ಟಬಲ್ ಆಗಿದ್ದೀನಿ. ನನಗೆ ಚೇಂಜ್ ಮಾಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಇಲ್ಲಾಂದರೆ ಯೂಶ್ವಲಿ ಸ್ಯಾರೀಸ್ ಹಾಕೊಂಡ್ರೆ ಎಷ್ಟೊತ್ತಿಗೆ ಹೋಗಿ ತೆಗ್ದಾಕ್ತೀನಪ್ಪ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ಆರಾಮಾಗಿ ಇದ್ರಲ್ಲಿ ಕುತ್ಕೊಂಡಿದ್ನಲ್ಲ ಅಂತ ಫೋಟೋ ಸೆಷನ್ ಮಾಡಿಸ್ಕೊಳ್ತಾ ಇದ್ದೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.